ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಹಳ್ಳಿಯೊಂದು ನಾಮಕರಣ ಹೇಗಾಯಿತು ಅಂತ ನೋಡಿದ್ರಿ. ಇವಾಗ ಮುಡಿಶಾಸ್ತ್ರಕ್ಕೆ ಹೋಗ್ತಿರೋದು ವೀಡಿಯೋ ಮಾಡಿದ್ದೀನಿ. ಎಲ್ಲ ಫುಲ್ಲು ನೋಡಿ. ಬೈಕಲ್ಲಿ ಹೋದ್ವಿ, ಬಸ್ ಸ್ಟ್ಯಾಂಡ್ ಹತ್ರ ತಿಂಡಿ ತಿಂದ್ಕೊಂಡ್ವಿ. ನಾನು ನಮ್ಮ ಅಪ್ಪ ಮತ್ತು ಅಮ್ಮ ಅಷ್ಟು ಬಸ್ ಹತ್ತಿದ್ವಿ. ಬಸ್ಸು ಅಲ್ಲಿ ನೋಡಿ ಸೀನರಿ ಹೆಂಗಿದೆ, ಸಖತ್ತಾಗಿತ್ತು ಮಾತ್ರ. ಹಾಸನ್ಗೆ ಹೋಗ್ತಿರೋ ನಾನು ಅಪರೂಪ ಹಾಸನ್ಗೆ ಹೋಗೋದು. ಹಾಸನಲ್ಲಿ ಎನ್ನ ಸರ್ಕಲ್ ಇಳ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಅಲ್ಲಿ ಮಾರ್ಕೆಟಲ್ಲಿ ಏನಾದ್ರು ಸೊಪ್ಪು ಮತ್ತು ಬಾಳೆಹಣ್ಣೆಲ್ಲ ಬೇಕಿತ್ತು, ತೊಗೊಂಡ್ವಿ. ಎಷ್ಟು ಇನ್ನೊಂದು ಬಸ್ ಹಿಡ್ಕೊಂಡು ನಮ್ಮ ಆಂಟಿಯವ್ರು ಬಂದಿದ್ರು, ಅದು ಅವ್ರನ್ನ ಪಿಕ್ ಮಾಡ್ಕೊಂಡು ಡೈರೆಕ್ಟು ಮಗ್ಗೆಗೆ ಹೋದ್ವಿ. ಮಗ್ಗೆಯಲ್ಲಿ ನಮ್ಮ ಬಾವ ಅವರು ಕಾಯ್ತಾಯಿದ್ರು ನಮಗೋಸ್ಕರ. ಕಾರ್ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಎಲ್ಲ ಜಾಸ್ತಿ ಒಮ್ಮೆನೇ ನಿಂತಿದ್ವು ಅಲ್ಲಿ. ಫೈನಲಿ ನಮ್ಮದು ಕಾರ್ ಸಿಕ್ಬಿಟ್ಟು ಬಾವವ್ರದ್ದು. ಎಲ್ಲ ಹತ್ಕೊಂಡ್ವಿ. ತುಂಬ ಜನ ಇದ್ದರು, ಬೆಟ್ಟದಲ್ಲಿ ಹತ್ತಕ್ಕಾಗಲ್ಲ ಅಂತಿದ್ರು. ಹೆಂಗೋ ಒಂದು ಕಷ್ಟಪಟ್ಕೊಂಡು ಬೆಟ್ಟ ಹತ್ರ ಹೋದ್ವಿ. ನೋಡಿ, ಇದೇ ಬೆಟ್ಟ. ಇದು ಅಡಿಬೈಲು ಅಂತ. ಇದೊಂದು ಮಗ್ಗೆಗೊಂದು 8 to 10 ಕಿಲೋಮೀಟರ್ ಆಗುತ್ತೆ. ನೋಡಿ, ಅಲ್ಲಿ ದೇವರು ರಂಗನಾಥ ಸ್ವಾಮಿ, ನಮ್ಮ ಬಾವ ಅವ್ರದ್ದು ಮನೆ ದೇವರು. ಇಲ್ಲೇ ಫಂಕ್ಷನ್ ಇದ್ದಿದ್ದು ಗಾಯ್ಸ್. ಇವಾಗ ಯಾರಲ್ಲ ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಬೆಟ್ಟ ರೀಚ್ ಆಗಿದ್ದೀವಿ. ಬೆಟ್ಟ ಹತ್ರ ಸಖತ್ತಾಗಿದೆ. ಸುತ್ತಲೂ ಕಾಫಿ ತೋಟ ಇದೆ, ತೋರಿಸ್ತೀನಿ. ಎಲ್ಲ ಜಸ್ಟ್ ಇವಾಗ ರೀಚ್ ಆಗಿ ದರ್ಶನ ಎಲ್ಲ ಮಾಡ್ಕೊಂಡಿದ್ದೀವಿ. ದೇವ್ರದ್ದು ಫೋಟೋ ಹಾಕ್ತೀನಿ ನೋಡಿ. ಇವಾಗ ಇಲ್ಲಿ ಪಕ್ಕದಲ್ಲಿ ನಮ್ಮ ತಂಗಿ ಇದ್ದಾರೆ, ಅವ್ರು ಹೆಂಗನ್ಸ್ತು ಅಂತ ಕೇಳೋಣ. ಹಲೋ. ಹಲೋ. ಹೆಂಗನ್ಸ್ತು? ಬೆಟ್ಟ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಇನ್ನ ಹೇಳು, ಚೆನ್ನಾಗಿದೆ ಅಂದರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೇವರು ರಂಗನಾಥ ಸ್ವಾಮಿ ದೇವರು ಎಲ್ಲೆಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಫುಲ್ಲು ಬೆಟ್ಟದ ಮೇಲ್ಗಡೆ ಇದ್ದಾರೆ. ಸುತ್ತಲೂ ಕಾಫಿ ತೋಟ ಇದೆ. ಇಲ್ಲಿ ಇದೇನೋ ಒಂದು ದಾರಿ ಇದೆ, ಇಲ್ಲಿ ಏನು ಬಾವಿ ಇದೆಯಂತೆ, ದೂರ ಅಂತೆ. ಇಲ್ಲೊಂದು ಸಣ್ಣ ಹುಡುಗಿ ಹೇಳಿದ್ಲು. ಇವಾಗ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಅಷ್ಟು ದೂರ. ಸುತ್ತ ಕಾಡು ಬೇರೆ ಇದೆ, ಯಾರಿಗೆ ಬೇಕು ಆಮೇಲೆ ಹೋಗಿದ್ರೆ. ಇವಾಗ ಎಲ್ಲ ಮುಗ್ದಿದೆ, ಮುಡಿ ಗಿಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. 2 ಗಂಟೆ 2:15 ಬಂದ್ವಿ. ಎಲ್ಲ ಮುಗ್ದೋಗಿದೆ. ಈಗ ಊಟ ಮಾಡ್ಕೊಂಡು ಹೊರಡೋದೊಂದೇ ಇರೋದು. ಅಲ್ಲಲ್ಲಲ್ಲ ಈಗ ನಮ್ಮ ಪಾಪು ಎಲ್ಲ ಅಲ್ಲಿದ್ದಾರೆ, ಎಲ್ಲ ಫುಲ್ ಫ್ಯಾಮಿಲಿ ಮಾತಾಡ್ಸ್ಕೊಂಡಿದ್ದಾರೆ ಆರಾಮಾಗಿ. ನೋಡೋಣ, ಹೋಗಿ ತೋರಿಸ್ತೀನಿ. ಏನು ಹೇಳೋದಿಲ್ವಾ? ಇರಿಟೇಷನ್ ಕಣ್ರಿ. ದಿಂಪನ್ ನೋಡಿ ಹೆಂಗೆ ಅನಿಸ್ತು? ಖುಷಿ ಆಯ್ತಾ? ಫಸ್ಟ್ಗೂ ಇವಾಗಲೂ ಫುಲ್ ಡಿಫ್ರೆನ್ಸ್ ಇದೆನಲ್ಲ. ಇವಾಗ ಫೋಟೋ ಹಾಕ್ತೀನಿ ನೋಡಿ ಹೆಂಗಿದ್ದಾನೆ ಅಂತ. ಫಸ್ಟು ಬಿಫೋರ್ ಆಫ್ಟರ್ ಹಾಕ್ತೀನಿ ನೋಡಿ. ಇದೇ ಬೆಟ್ಟ ಮತ್ತು ದೇವಸ್ಥಾನ. ಟಾಪ್ ಆ್ಯಂಗಲ್ ಇನ್ನೊಂದು ಸೈಡ್ ನೋಡ್ಕೊಳ್ಳಿ. ಇಲ್ಲಿ 2 ದೇವರಿದೆ, ರಂಗನಾಥ ಸ್ವಾಮಿ ಮತ್ತು ಭೂತಪ್ಪ. ಇದು ರಂಗನಾಥ ಸ್ವಾಮಿ, ಭೂತಪ್ಪ ನಾವೇಲೆ ತೋರಿಸ್ತೀನಿ. ಇಲ್ಲಿ ಆಂಟಿ ಇದ್ದಾರೆ, ಕೇಳೋಣ ಏನನ್ಸ್ತು ಅಂತ. ಬೆಟ್ಟ ಎಲ್ಲ ಹೆಂಗನ್ಸ್ತ? ಬೆಟ್ಟ ಎಲ್ಲ ಚೆನ್ನಾಗಿದೆ, ದೇವಸ್ಥಾನ ಚೆನ್ನಾಗಿದೆ, ಹಾಂ, ಆಮೇಲೆ ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ. ಸುತ್ತಲೂ ಕಾಫಿ ತೋಟ ಇದೆ. ಬೆಟ್ಟ ಬೆಟ್ಟ ಗುಡ್ಡ ಬರೀ ಇಂಥದೆಯ. ಅದೇ ಅವನಿಗೆ ಪಾಪ್ಕಾರ್ನ್ ಕೊಡ್ತಿದೀಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಡಿಂಪನ್ ಡಿಂಪನ್ ಇಲ್ಲ, ಫೋಟೋ ಅವ್ನು ನೋಡ್ತಾನೆ ಇಲ್ವಲ್ಲ. ಕೂತ್ಗಳಲ್ಲಿ ಮಂಕಿ ಎಲ್ಲ ಇದೆ. ಅದಕ್ಕೆ ಇವಾಗ ಪಾಪ್ಕಾರ್ನ್ ಹಾಕೋಣ. ಪಾಪ್ಕಾರ್ನ್ ಇದೆ ಕೈಯಲ್ಲಿ, ಪಾಪ್ಕಾರ್ನ್ ಹಾಕೋಣ ತಿನ್ನುತ್ತೆ ಹೆಂಗೆ ಅಂತ. ಬಾ. ನಮ್ಮನೆ ಕೋಳಿ ಗತಿ ಇಲ್ದೆ ಏನು ನಾವು ಬಿಕಾರಿ ನನ್ನ ಮಕ್ಕಳಲ್ಲ. ನೋಡ್ತು, ನಮಗೆ ಎದ್ಕೊಂದಿದೆ, ಅದು ತಿಂತಿಲ್ಲ. ಕೂತ್ಗಳಲ್ಲಿ ಹಾಂ, ಇವಾಗ ತಗಂತು. ಎಮ್ಮಿ ಆಗಿದೆ ಅನ್ಸುತ್ತೆ ಇವಾಗ. ಎಲ್ಲ ಫುಲ್ ತಿಂತಿದೆ. ಇನ್ನೊಂದು ಬಂತು ಇವಾಗ. ಎದ್ರುಕೊಂಡು ಹೋಗ್ತಿದ್ದೆ. ಮೊಬೈಲ್ ನೋಡಿ ತಿನ್ಕೊಂತವೆ. ಬನ್ನಿ. ಫುಲ್ಲು ಇನ್ನೂ ಏನೇನು ಪ್ರಾಣಿಗಳಿದೆ ಗೊತ್ತಿಲ್ಲ. ಅಡುಗೆ ಫುಲ್ಲು ಡೀಪ್ ಫಾರೆಸ್ಟ್. ಫುಲ್ಲು ನೆಕ್ಸ್ಟ್ ಲೆವೆಲ್ಲು. ನಲ್ಲಿದೆಲ್ಲ ನೀರೆಲ್ಲ ತಿರುಗಿಸ್ಬಿಟ್ಟು ಹೋಗಿದ್ದಾವೆ. ಅವೇ ಆಫ್ ಮಾಡಿದರೆ ಮತ್ತೆ ಆನ್ ಮಾಡ್ಕೊಂಡು ಕುಡಿತವೆ. ಎಲ್ಲ ಮಂಟು ಥರ ನಡಿ, ಮಾತಾಡೋಕ್ಕೊಂದು ಬರಲ್ಲ ಅಷ್ಟೆ.
ಎದ್ರುಕಂತಿದೆ. ಎಷ್ಟು ತೊಳಿತೆ ಬಿಡೇ, ನೀರು ಕಮ್ಮಿ ಯೂಸ್ ಮಾಡು. ಮತ್ತು ಮೇಲ್ಗಡೆ ಹೋಗಿ ಪಾಪ ಜೊತೆ ಫುಲ್ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರೂ. ನೋಡಿ ಫೋಟೋಸ್ ಎಲ್ಲ ಹೆಂಗಿದೆ ಕಮೆಂಟ್ ಮಾಡಿ. ಅವನಿಗೆ ಹೊಡೆಯೋದು ಅಂದರೆ ಇಷ್ಟ ಗಾಯ್ಸ್, ಯಾರಿಗಾದ್ರೂ ಹೊಡೆದ್ರೆ ಫುಲ್ ಖುಷಿ ಅವನಿಗೆ. ನೋಡಿ ಇವಾಗ ಲಕ್ಷ್ಮೀರಂಗನಾಥ ಸ್ವಾಮಿ ಬೆಟ್ಟದ ಮೇಲಿರೋ ಲಕ್ಷ್ಮೀರಂಗನಾಥ ಸ್ವಾಮಿನ ನೋಡ್ಕೊಂಡು ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಇವಾಗ ಭೂತಪ್ಪನ ಗುಡಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಾನು, ನಮ್ಮ ಆಂಟಿ ಮತ್ತು ನನ್ನ ತಂಗಿ, ನಮ್ಮಮ್ಮ. ನಮ್ಮಮ್ಮಂಗಂತೂ ನಡೆಯೋಕೆ ಆಗ್ತಿಲ್ಲ, ಒಳ್ಳೆ ಅಜ್ಜಿ ಆಗಿಬಿಟ್ಟಿದ್ದಾರೆ ನಮ್ಮಮ್ಮ ಆಲ್ರೆಡಿ. ಇನ್ನು 47 ಆಮೇಲೆ 37 ವರ್ಷ ಇಬ್ರಿಗೂ. ಅದೇ ಅಜ್ಜಿಗಳಾಗಿದ್ದಾರೆ. ಹತ್ತಕ್ಕೆ ಆಗ್ತಿಲ್ಲ ಗೈಸ್. ನೋಡಿ ಸ್ವಲ್ಪ ಡೈಲಿ ವಾಕ್ ಮಾಡಿ, ಸ್ವಲ್ಪ ಸ್ಪೀಡಾಗಿ ನಡೀರಿ ಅಂದರೆ ಆಗಲ್ಲ, ತಿನ್ನೋದು ಬಿತ್ಕೊಳ್ಳೋದು. ಹೊಡ್ಯಕ್ಕೆ ಬರ್ತಾರೆ ಹೇಳಿದ್ರೆ. ತಂಗಿ ನೋಡಿ ಹೆಂಗತ್ತವಳೆ, ಫುಲ್ಲು ರೋಬೋಟ್ ಥರ, ಫುಲ್ಲು ಹೆಂಗಂಡೆ ಎನರ್ಜಿಟಿಕ್ಕು ನನ್ನ ತಂಗಿ. ಭೂತಪ್ಪಂಗಡಿ ಕೆಳಗಡೆ ಅನ್ಕೊಂಡು ಕೆಳಗಡೆ ಹೋದ್ವಿ, ನೋಡ್ರೆ ಇಲ್ಲಿ ಮೇಲ್ಗಡೆನೇ ಕೆಳಗಡೆ. ಹತ್ತಕ್ಕಾಗುತ್ತಾ? ಬಾ ಬಾ ನೋಡಿ ನಿನ್ನ ಫ್ರೆಂಡು ಗನವಿ. ಗನವಿ ಬಾ, ಇಲ್ಲಿ ಸ್ವಲ್ಪ ವಾಕ್ ಆಗುತ್ತೆ. ಊಟ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಮಾಡಿ ಅಂದರೆ ಆಗಲ್ವಲ್ಲ, ಅದಕ್ಕೆ ಇವಾಗ ಕರ್ಕೊಂಡೋಗಿದೆ. ಇದೇ ಇರಬೇಕು ಬಾಯ್ಸ್, ಇಲ್ಲೇ ಇದೆ. ಸುಮ್ಮನೆ ಅವ್ರಿಗೆ ಅದೇ ತನಕ ಹೋಗಿ ಕರ್ಕೊಂಡೋಗಿ ಬಂದೆ, ಸುಮ್ಮನೆ ಬಯಸ್ಕೊಳ್ಳೋಕ್ಕೆ. ಓ ಯುವರ್ ಫ್ರೆಂಡ್ಸ್. ಇದೇ ಭೂತಪ್ಪನ ಗುಡಿ. ಇದ್ರೆ ತಾನೇ ಮರಿಯೆಲ್ಲ ಕೊಯ್ಯೋದು. ಬ್ಲಡ್ ಓ ಬ್ಲಡ್ ಫುಲ್ಲು ಬಲಿ ಕೊಟ್ಟಿರೋದು, ಎಡೆ ಮಾಡಿರೋದು. ವಿಗ್ರಹ ಇಲ್ಲ, ಕಲ್ಲಲ್ಲಿ ಇದಾಗಿದೆ ಅಷ್ಟೇ. 1 hour later. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ, ಇವಾಗ ವಾಪಸ್ ಮಗ್ಗೆ ಹೋಗ್ತಿದ್ದೀವಿ. ನೋಡಿ ನೇಚರ್ ಒಳಗಡೆ ಏನು ಸಖತ್ತಾಗಿದೆ ನೇಚರ್. ಆ ಕಡೆ ಈ ಕಡೆ ಫುಲ್ಲು ಒಂಥರ ಕಾಡು, ಮಧ್ಯದಲ್ಲಿ ದೇವಸ್ಥಾನ ಸಖತ್ತಾಗಿತ್ತು ಮಾತ್ರ. ಅಷ್ಟೇ ಗಾಯ್ಸ್, ಇವಾಗ ನಮ್ಮ ಭಾವ ಡ್ರಾಪ್ ಹಾಕ್ಸ್ಕೊಂಡಿದ್ದೀವಿ ಮಧ್ಯೆಗೆ. ಇಲ್ಲಿಂದ ಹಾಸನ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಊರಿಗೆ ಹೋಗ್ತೀವಿ ಅಷ್ಟೇ. ಇದು ವ್ಲಾಗು. ಏನಾದ್ರು ಮಾತಾಡ್ತೀರಾ ಗನವಿ? ನಾಚಿಕೆ, ಅವಳಿಗೆ ಮಾತಾಡೋಕ್ಕೆ ನಾಚಿಕೆ ಆಗ್ತಿದೆ ಅಷ್ಟೇ. ಇದು ಮುಡಿಕೊಡೋ ಶಾಸ್ತ್ರ ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೇಳು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. The next day. ಕಿವಿ ಎಲ್ಲ ಚುಚ್ಚಾಯಿತು, ಸಖತ್ ಅತ್ತ ಮಾತ್ರ. ಅದಾದಮೇಲೆ ನೋಡಿ ಫುಲ್ ಖುಷಿಯಾಗಿರ್ತಾನೆ, ಜಾಸ್ತಿ ನೋವಾಗಿಲ್ಲ ಅನಿಸುತ್ತೆ. ಆಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ನೆಕ್ಸ್ಟು ಅವ್ರನ್ನ ಬೆಂಗಳೂರಿಗೆ ಕಳಿಸಿ ನಾವು ವಾಪಸ್ ಬಂದ್ವಿ. ಅಷ್ಟೇ ಗಾಯ್ಸ್ ಇದು ವ್ಲಾಗು. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.